ಅತುಲ್ ಕೇಸ್ನಲ್ಲಿ ಕಂಗನಾ ಮಾತಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. 99% ವಿವಾಹಗಳಲ್ಲಿ ಪುರುಷರದ್ದೇ ತಪ್ಪಿರುತ್ತೆ ಅಂತ ಹೇಳಿ ಕಂಗನಾ ಅತುಲ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಈ ರೀತಿ ಘಟನೆ ಆಯಿತು ಅಂತ ಹೇಳಿ ಕಂಗನಾ ಮಾತಾಡಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಜಸ್ಟಿಸ್ ಫಾರ್ ಅತುಲ್ ಅನ್ನುವಂತಹ ಕೂಗು ಈ ಕಂಗನಾ ಅವರ ವಿಡಿಯೋ ಹಾಕೋ ಮೂಲಕ ಪೋಸ್ಟ್ ಮಾಡಲಾಗ್ತಾ ಇದೆ. ಅತುಲ್ರಿಂದ ಸುಲಿಗೆ ಮಾಡಿರೋದು ಖಂಡನೀಯ. ಇಂತಹ ಪ್ರಕರಣ ಎದುರಿಸೋದಕ್ಕೆ ಪ್ರತ್ಯೇಕ ಸಂಸ್ಥೆಯ ಅಗತ್ಯವಿದೆ ಅಂತ ಸಂಸದೆ ಕಂಗನಾ ರಣಾವತ್ ಹೇಳಿಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. कोई कहने वाली ही बात नहीं है कि ये सब चीजें निंदनीय हैं, ऐसा नहीं होना चाहिए। युवाओं पर इस तरह का बोझ नहीं होना चाहिए। जो उनकी सैलरी है जिससे उससे भी कई 3 गुना 4 गुना हर महीने वो प्रोवाइड करा रहे हैं, करोड़ों का उन पे जो है वो और मांग हुई जा रही है, तो वो प्रेशर में आके वो लड़के ने ऐसा किया। बट आई थिंक कि इस तरह के वो भी होने चाहिए और एक अलग बॉडी भी होनी चाहिए कि जो विक्टिम है उनको भी। बट हैविंग सेड दैट, एक गलत महिला का हम उदाहरण लेकर जितनी महिलाओं को हर दिन प्रताड़ित किया जा रहा है, हम उसे नहीं झुठला सकते और ये नहीं कह सकते। हमेशा 99% जो है मैरिजेस में पुरुषों का ही दोष होता है, इसीलिए ऐसी गलतियां भी हो जाती है। ಭಾರತದ ಸಂಸ್ಕೃತಿ ಪ್ರಕಾರ ಹೋದ್ರೆ ಇಂತಹ ಸಂಭವ ತೀರಾ ವಿರಳ. ಯಾವುದೇ ಒಂದು ಕೇಸ್ನಿಂದ ಮಹಿಳೆಯರೆಲ್ಲರೂ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ನನ್ನ ಸಾಕಷ್ಟು ಜನ ತಾಯಂದರು ಸಹೋದರಿಯರು ಈಗಲೂ ಕೂಡ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಂತ ಅತುಲ್ ಅವರಿಗೆ ಅನ್ಯಾಯ ಆಗಬಾರದು, ಅತುಲ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳೋ ಮೂಲಕ ಕೊನೆಯದಾಗಿ ತಮ್ಮ ಮಾತಿನಲ್ಲಿ ಈ ವಿವಾಹಗಳಲ್ಲಿ 99% ಸಮಸ್ಯೆಗಳು ಪುರುಷರಿಂದಲೇ ಆಗುತ್ತೆ ಅನ್ನುವಂತಹ ಮಾತನ್ನ ಸಂಸದೆ ಕಂಗನಾ ರಣಾವತ್ ಹೇಳಿದ್ದಾರೆ. ಈ ಬಗ್ಗೆ ಸಾಕಷ್ಟು ಚರ್ಚೆ ಸದ್ಯಕ್ಕೆ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.